forever on fire. ಇವತ್ತು ನಮ್ಮ ವಿಪಕ್ಷದ ಉಪನಾಯಕರಾಗಿರ್ತಕ್ಕಂಥ ಮಾನ್ಯ ಅರವಿಂದ್ ಬೆಲ್ಲದವರು ನಾವು ಸೇರಿಸಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಿಮ್ಸ್ ಹಾಸ್ಪಿಟಲ್ನಲ್ಲಿ ವಿಶೇಷವಾಗಿ ಡೆಂಗೂಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಳಷ್ಟು ಪೇಷಂಟ್ಗಳಲ್ಲಿ ಅಡ್ಮಿಟ್ ಆಗಿದ್ದ ಕಾರಣಕ್ಕಾಗಿ ಮಾನ್ಯ ಅರವಿಂದ್ ಅವರು ನಾವು ಕೂಡ ಬಂದು ಇವತ್ತೆಲ್ಲ ವೀಕ್ಷಣೆಯನ್ನು ಮಾಡಿದ್ದೇವೆ. ನಮ್ಮೆಲ್ಲ ಡಾಕ್ಟರ್ಸ್ ಕಮಾರ್ ಅವರು ಡೈರೆಕ್ಟ್ ಹಿಡ್ಕೊಂಡು ಉಳಿದಂಥ ಎಲ್ಲ ಡಾಕ್ಟರ್ಸ್ ಕೂಡ ಅದಕ್ಕೆ ಕೊಟ್ಟಿದ್ದಾರೆ. ಇವತ್ತು ಮಕ್ಕಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಡೆಂಗು ಪಸರಿಸಿರ್ತಕ್ಕಂಥದ್ದು ಈಗ ನೋಡಿರ್ತಕ್ಕಂಥ ದಾಖಲಾತಿಗಳಿಂದ ಗೊತ್ತಾಗುತ್ತೆ. ಅದರ ಒಂದು ಒಳ್ಳೆಯ ಸಂಗತಿ ಅಂದರೆ KMCಯಲ್ಲಿ ನಡೆದಿರ್ತಕ್ಕಂಥ ಏನು ಟ್ರೀಟ್ಮೆಂಟ್ ಇದೆ ಎಲ್ಲ ಡಾಕ್ಟರ್ಸು ಕೂಡ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ನಾವು ಅನೇಕ ಪೇಷಂಟಿನ ಅವ್ರ ಮನೆಯವ್ರ ಜೊತೆ ಮಾತಾಡಿದಾಗ ಕೂಡ ಅವರು ಕೂಡ ತುಂಬ ಖುಷಿಯಿಂದಿದ್ದಾರೆ. ಇಲ್ಲ ನಮಗೆಲ್ಲ ರೀತಿಯಿಂದ ಒಳ್ಳೆಯ ಸಹಕಾರ ಸಿಗ್ತಿದೆ ಅನ್ನೋದಕ್ಕನ್ನು ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೂಡ ಮೊದಲೊಂದು KMCಗೆ ಬೇರೆ ಹೆಸರಿತ್ತು. ಆದರೆ ಕೋವಿಡ್ ಬಂದ ಮೇಲೆ KMCಗೆ ಇವತ್ತು ಭಾಳ ಒಳ್ಳೆಯ ಹೆಸರು ಬರೋದಾಗಿದೆ. ಎಲ್ಲ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳು ಭಾಳ ಚೆನ್ನಾಗಿ ಕೆಲಸ ಮಾಡುವಂಥದ್ದಾಗ್ತದೆ. ಅದರ ಮುಂದಿನ ಭಾಗವಾದ ಇವತ್ತು ಡೆಂಗು ಏನು ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ. ಇಲ್ಲಿನೂ ಕೂಡ ಆಗಿದೆ. ಕೇವಲ ಧಾರವಾಡ ಜಿಲ್ಲೆ ಇಲ್ಲ, ಸುತ್ತಮುತ್ತಲ ಅನೇಕ 6-7 ಜಿಲ್ಲೆಗಳಿಂದ ಇಲ್ಲಿ ಪೇಷಂಟ್ಗಳನ್ನು ಕಳಿಸ್ತಾ ಇದ್ದಾರೆ. ಒಂದು ಸಮಸ್ಯೆ ಆಗ್ತಿರೋದಂದ್ರೆ ಕೆಲವೊಂದು ಬೇರೆ ಜಿಲ್ಲೆಗಳಿಂದ ಕಳಿಸ್ತಕ್ಕಂಥ ಪೇಷಂಟ್ ಏನಾಗುತ್ತೆ ಕೊನೆ ಸ್ಟೇಜ್ ಇದ್ದಾಗ ಇಲ್ಲಿ ಕಳಿಸ್ತಾರೆ. ಆದರೆ ಕೊನೆಗೆ ಹೇಳೋದೇನಾಗಿದೆ ಇಲ್ಲ KMCಗೆ ಬಂದಮೇಲೆ ಆಯಿತು ಅಂತಕ್ಕಂಥ ಮಾತು ಬರ್ತಾಯಿದೆ. ಆದರೆ ಆ ಥರ ಇದ್ದಿದ್ದು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದು ಇಷ್ಟೇ, ಈ ಥರ ಸಿಮ್ಟಮ್ಸ್ ಬಂದ್ಕೊಳ್ಳೋ ತಕ್ಷಣ ಇಲ್ಲಿ KMCಗೆ ನೀವೇನಾದರೂ ಅಡ್ಮಿಟ್ ಮಾಡಿಸಿದ್ರಿ ಅಂತಂದ್ರೆ ಡಾಕ್ಟರ್ಸ್ಗಳ ರಿಕವರಿ ಮಾಡಲಿಕ್ಕೆ ಭಾಳ ಒಳ್ಳೆಯ ಸಮಯ ಸಿಗುತ್ತೆ. ಯಾಕಂದ್ರೆ 3 ದಿವಸ 4 ದಿವಸ ಬಿಟ್ಟು ಇಲ್ಲಿ ಪೇಷಂಟ್ ಅಂದಮೇಲೆ ಭಾಳಷ್ಟು ಸಮಸ್ಯೆಗಳಾಗ್ತಾಯಿದೆ ಅನ್ನತಕ್ಕಂಥದ್ದನ್ನು ಡಾಕ್ಟರ್ ಹೇಳಿದ್ದಾರೆ. ಆ ಥರ ಸಿಮ್ಟಮ್ಸ್ ಇದ್ದವ್ರು ಬೇಗ ತಂದು ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂದರೆ KMCಯಲ್ಲಿ ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳಿದ್ದಾವೆ, ಒಳ್ಳೆಯದಾಗುತ್ತೆ. ಸರ್ಕಾರದ ಕಡೆಯಿಂದ ಕೂಡ ಇದಕ್ಕೆ ಭಾಳಷ್ಟು ಈಗಾಗಲೇ ಅರವಿಂದ್ ಅವರು ಹೇಳಿದಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇವತ್ತು ಡೆಂಗು ಹರಡೋದು ಸೊಳ್ಳೆಗಳಿಂದ ಅನ್ನೋಂಥದ್ದು ಅಷ್ಟೇ ಐತಿ. ಈ ರೆಮಿಡಿ ಏನಂತಂದರೆ ಒಂದು ನಾವು ಸ್ವಚ್ಛತೆಯಾಗಿ ಇಟ್ಕೋಬೇಕು, ಸೊಳ್ಳೆಗಳ ಕಡಿಲಾರದ ರೀತಿಯಲ್ಲಿ. ಎರಡನೇದು ಮಹಾನಗರ ಪಾಲಿಕೆ ಅಥವಾ ಪಟ್ಟಣ ಪಂಚಾಯತಿ ಪುರಸಭೆ ಎಲ್ಲೆಲ್ಲಿದ್ದಾವೆ ಅಲ್ಲೇ ಇದಕ್ಕೆ ತಡೆ ಒಡ್ಡಲಿಕ್ಕೆ ಏನೇನು ಬೇಕು. ಈಗ ಫಾಗಿಂಗನ್ನು ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಎಲ್ಲ ವಾರ್ಡ್ನಲ್ಲಿ ಕೂಡ 82 ವಾರ್ಡಿನ ಇಲ್ಲಿ ಫಾಗಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಕ್ಲೀನಿಂಗಿಗೆ ಏನು ಬೇಕು ಅದರದ್ದು ನಿರ್ದೇಶನವನ್ನು ಮೇಯರ್ ಅವರು ಡೆಪ್ಯೂಟಿ ಮೇಯರ್ ಅವರು ತೊಗೊಂಡು ಮಾಡುವಂಥದ್ದಾಗ್ತಾಯಿದೆ. ಹೀಗೆ ರಾಜ್ಯದ ಸರ್ಕಾರ ಕೂಡ ಇದಕ್ಕೊಂದು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಆಗಬೇಕು. ವಿಶೇಷವಾಗಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಈಗ ಅರವಿಂದ್ ಅವರು ಹೇಳ್ದಂಗೆ ಎಲ್ಲ ಕಡೆ ಪ್ರವಾಸ ಮಾಡೋಕ್ಕಾದ್ರೆ ಈಗ ನೋಡಿ ಇಲ್ಲಿ ಬಂದು ಹೋದ್ವಿ ಅಂದರೆ ಸಾಕಷ್ಟು ಅಲರ್ಟ್ ಆಗುತ್ತೆ ಮತ್ತು ಪೇಷಂಟ್ಸ್ಗೂ ಒಂದು ಸಮಾಧಾನ ಸರುತ್ತೆ. ಇಲ್ಲಪ್ಪ ಬಂದಾರ ಆಧಾರ ನೋಡೋರು ಅನ್ನೋಂಥದ್ದಾಗುತ್ತೆ. ಡಾಕ್ಟರ್ಸ್ಗಳಿಗೂ ಅನಿಸುತ್ತೆ ನಾವು ಮಾಡಿದ ರೆಕಗ್ನೇಷನ್ ಒಂದು ಕಡೆ ಎಲ್ಲೇ ಸಿಗಬೇಕು ಅನ್ನೋಂಥದ್ದು ಇದ್ದೇ ಇರುತ್ತೆ. ಅವ್ರಿಗೆ ಒಂದು ಒಳ್ಳೇದು ಮಾಡಿದಾಗ ನಾವು ಬೆನ್ನು ತಟ್ಟಬೇಕು, ತಪ್ಪು ಮಾಡಿದಾಗ ಹೇಳುವಂಥದ್ದನ್ನು ಕೂಡ ಎರಡೂ ಇರುತ್ತೆ. ಆ ಎರಡೂ ಕೆಲಸವನ್ನು ಮಾಡುವಂಥದ್ದು ಮಾಡಬೇಕು. ಸರ್ಕಾರ ಇದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಸಾಮಗ್ರಿಗಳು ಖರೀದಿಗೆ ಬೇಕಾಗುತ್ತೆ, ಏನೇನು ಬೇಕಾಗುತ್ತೆ, ಫಾಗಿಂಗ್ ಮಷೀನಿಗೆ ಸಾಕಷ್ಟು ಹಣದ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಫಾಗಿಂಗ್ ಮಿಷಿನ್ ತೊಗೊಳಕ್ಕೆ ಅದನ್ನು ಕೊರತೆಯನ್ನು ನೀಗಿಸ್ಬೇಕು. ಈಗ ಇಮಿಡಿಯೇಟಾಗಿ ನಾವು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಂಡು ಯಾವ್ಯಾವ ಕೆಲಸಕ್ಕೆ ಏನೇನು ಬೇಕಾಗಿತ್ತು ಫಂಡಿಂಗ್ ಮಾಡಿದ್ರು, ಅದೇ ರೀತಿ ಇವತ್ತು ಫಾಗಿಂಗ್ ಮಿಷಿನಿಗೆ ಇಮಿಡಿಯೇಟಾಗಿ ಈಗ 4-5 ವಾರ್ಡ್ ನಡು ಒಂದು ಫಾಗಿಂಗ್ ಮಿಷಿನ್ ಇದಾವಂತಾರೆ. ಪ್ರತಿಯೊಂದು ವಾರ್ಡಿಗೆ 1-2 ಫಾಗಿಂಗ್ ಮಿಷಿನ್ ಕೊಟ್ಟರೆ ಸೊಳ್ಳೆಗಳನ್ನು ನಾಶ ಮಾಡಲಿಕ್ಕೂ ಸಾಧ್ಯ ಐತಿ. ಡೆಂಗ್ಯೂವನ್ನು ತಡೆಗಟ್ಟಕ್ಕೆ ಒಂದು ಕಡೆ ಅಧಿಕಾರಿಗಳು ಒಂದು ಕಡೆ ಮಾಡ್ತಾರೆ, ಎರಡನೇದು ಜನರು ಕೂಡ ಅಷ್ಟೇ ಜಾಗೃತವಾಗಿ ಮಾಡುವಂಥ ಕೆಲಸ ಆದರೆ ತಕ್ಷಣ ನಾವು ಡೆಂಗ್ಯೂವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ನಾವೆಲ್ಲರೂ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಇವತ್ತು ನಮ್ಮ ವಿಪಕ್ಷದ ಉಪನಾಯಕರಾಗಿರ್ತಕ್ಕಂಥ ಮಾನ್ಯ ಅರವಿಂದ್ ಬೆಲ್ಲದವರು ನಾವು ಸೇರಿಸಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಿಮ್ಸ್ ಹಾಸ್ಪಿಟಲ್ನಲ್ಲಿ ವಿಶೇಷವಾಗಿ ಡೆಂಗೂಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಳಷ್ಟು ಪೇಷಂಟ್ಗಳಲ್ಲಿ ಅಡ್ಮಿಟ್ ಆಗಿದ್ದ ಕಾರಣಕ್ಕಾಗಿ ಮಾನ್ಯ ಅರವಿಂದ್ ಅವರು ನಾವು ಕೂಡ ಬಂದು ಇವತ್ತೆಲ್ಲ ವೀಕ್ಷಣೆಯನ್ನು ಮಾಡಿದ್ದೇವೆ. ನಮ್ಮೆಲ್ಲ ಡಾಕ್ಟರ್ಸ್ ಕಮಾರ್ ಅವರು ಡೈರೆಕ್ಟ್ ಹಿಡ್ಕೊಂಡು ಉಳಿದಂಥ ಎಲ್ಲ ಡಾಕ್ಟರ್ಸ್ ಕೂಡ ಅದಕ್ಕೆ ಕೊಟ್ಟಿದ್ದಾರೆ. ಇವತ್ತು ಮಕ್ಕಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಡೆಂಗು ಪಸರಿಸಿರ್ತಕ್ಕಂಥದ್ದು ಈಗ ನೋಡಿರ್ತಕ್ಕಂಥ ದಾಖಲಾತಿಗಳಿಂದ ಗೊತ್ತಾಗುತ್ತೆ. ಅದರ ಒಂದು ಒಳ್ಳೆಯ ಸಂಗತಿ ಅಂದರೆ KMCಯಲ್ಲಿ ನಡೆದಿರ್ತಕ್ಕಂಥ ಏನು ಟ್ರೀಟ್ಮೆಂಟ್ ಇದೆ ಎಲ್ಲ ಡಾಕ್ಟರ್ಸು ಕೂಡ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ನಾವು ಅನೇಕ ಪೇಷಂಟಿನ ಅವ್ರ ಮನೆಯವ್ರ ಜೊತೆ ಮಾತಾಡಿದಾಗ ಕೂಡ ಅವರು ಕೂಡ ತುಂಬ ಖುಷಿಯಿಂದಿದ್ದಾರೆ. ಇಲ್ಲ ನಮಗೆಲ್ಲ ರೀತಿಯಿಂದ ಒಳ್ಳೆಯ ಸಹಕಾರ ಸಿಗ್ತಿದೆ ಅನ್ನೋದಕ್ಕನ್ನು ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೂಡ ಮೊದಲೊಂದು KMCಗೆ ಬೇರೆ ಹೆಸರಿತ್ತು. ಆದರೆ ಕೋವಿಡ್ ಬಂದ ಮೇಲೆ KMCಗೆ ಇವತ್ತು ಭಾಳ ಒಳ್ಳೆಯ ಹೆಸರು ಬರೋದಾಗಿದೆ. ಎಲ್ಲ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳು ಭಾಳ ಚೆನ್ನಾಗಿ ಕೆಲಸ ಮಾಡುವಂಥದ್ದಾಗ್ತದೆ. ಅದರ ಮುಂದಿನ ಭಾಗವಾದ ಇವತ್ತು ಡೆಂಗು ಏನು ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ. ಇಲ್ಲಿನೂ ಕೂಡ ಆಗಿದೆ. ಕೇವಲ ಧಾರವಾಡ ಜಿಲ್ಲೆ ಇಲ್ಲ, ಸುತ್ತಮುತ್ತಲ ಅನೇಕ 6-7 ಜಿಲ್ಲೆಗಳಿಂದ ಇಲ್ಲಿ ಪೇಷಂಟ್ಗಳನ್ನು ಕಳಿಸ್ತಾ ಇದ್ದಾರೆ. ಒಂದು ಸಮಸ್ಯೆ ಆಗ್ತಿರೋದಂದ್ರೆ ಕೆಲವೊಂದು ಬೇರೆ ಜಿಲ್ಲೆಗಳಿಂದ ಕಳಿಸ್ತಕ್ಕಂಥ ಪೇಷಂಟ್ ಏನಾಗುತ್ತೆ ಕೊನೆ ಸ್ಟೇಜ್ ಇದ್ದಾಗ ಇಲ್ಲಿ ಕಳಿಸ್ತಾರೆ. ಆದರೆ ಕೊನೆಗೆ ಹೇಳೋದೇನಾಗಿದೆ ಇಲ್ಲ KMCಗೆ ಬಂದಮೇಲೆ ಆಯಿತು ಅಂತಕ್ಕಂಥ ಮಾತು ಬರ್ತಾಯಿದೆ. ಆದರೆ ಆ ಥರ ಇದ್ದಿದ್ದು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದು ಇಷ್ಟೇ, ಈ ಥರ ಸಿಮ್ಟಮ್ಸ್ ಬಂದ್ಕೊಳ್ಳೋ ತಕ್ಷಣ ಇಲ್ಲಿ KMCಗೆ ನೀವೇನಾದರೂ ಅಡ್ಮಿಟ್ ಮಾಡಿಸಿದ್ರಿ ಅಂತಂದ್ರೆ ಡಾಕ್ಟರ್ಸ್ಗಳ ರಿಕವರಿ ಮಾಡಲಿಕ್ಕೆ ಭಾಳ ಒಳ್ಳೆಯ ಸಮಯ ಸಿಗುತ್ತೆ. ಯಾಕಂದ್ರೆ 3 ದಿವಸ 4 ದಿವಸ ಬಿಟ್ಟು ಇಲ್ಲಿ ಪೇಷಂಟ್ ಅಂದಮೇಲೆ ಭಾಳಷ್ಟು ಸಮಸ್ಯೆಗಳಾಗ್ತಾಯಿದೆ ಅನ್ನತಕ್ಕಂಥದ್ದನ್ನು ಡಾಕ್ಟರ್ ಹೇಳಿದ್ದಾರೆ. ಆ ಥರ ಸಿಮ್ಟಮ್ಸ್ ಇದ್ದವ್ರು ಬೇಗ ತಂದು ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂದರೆ KMCಯಲ್ಲಿ ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳಿದ್ದಾವೆ,
ಒಳ್ಳೆಯದಾಗುತ್ತೆ. ಸರ್ಕಾರದ ಕಡೆಯಿಂದ ಕೂಡ ಇದಕ್ಕೆ ಭಾಳಷ್ಟು ಈಗಾಗಲೇ ಅರವಿಂದ್ ಅವರು ಹೇಳಿದಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇವತ್ತು ಡೆಂಗ್ಯೂ ಹರಡೋದು ಸೊಳ್ಳೆಗಳಿಂದ ಅನ್ನೋಂಥದ್ದು ಅಷ್ಟೇ ಇದೆ. ಈ ರೆಮಿಡಿ ಏನಂತಂದರೆ, ಒಂದು ನಾವು ಸ್ವಚ್ಛತೆಯಾಗಿ ಇಟ್ಕೋಬೇಕು, ಸೊಳ್ಳೆಗಳು ಕಡಿಲಾರದ ರೀತಿಯಲ್ಲಿ. ಎರಡನೇದು ಮಹಾನಗರ ಪಾಲಿಕೆ ಅಥವಾ ಪಟ್ಟಣ ಪಂಚಾಯತಿ ಪುರಸಭೆ ಎಲ್ಲೆಲ್ಲಿದೆ ಅಲ್ಲೇ ಇದಕ್ಕೆ ತಡೆ ಒಡ್ಡಲಿಕ್ಕೆ ಏನೇನು ಬೇಕು. ಈಗ ಫಾಗಿಂಗನ್ನು ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಎಲ್ಲ ವಾರ್ಡ್ನಲ್ಲಿ ಕೂಡ 82 ವಾರ್ಡಿನ ಇಲ್ಲಿ ಫಾಗಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಕ್ಲೀನಿಂಗಿಗೆ ಏನು ಬೇಕು ಅದರದ್ದು ನಿರ್ದೇಶನವನ್ನು ಮೇಯರವರು, ಡೆಪ್ಯೂಟಿ ಮೇಯರವರು ತೊಗೊಂಡು ಮಾಡುವಂಥದ್ದಾಗ್ತಾಯಿದೆ. ಹೀಗೆ ರಾಜ್ಯದ ಸರ್ಕಾರ ಕೂಡ ಇದಕ್ಕೊಂದು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಆಗಬೇಕು. ವಿಶೇಷವಾಗಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು, ಈಗ ಅರವಿಂದ್ ಅವರು ಹೇಳ್ದಂಗೆ ಎಲ್ಲ ಕಡೆ ಪ್ರವಾಸ ಮಾಡೋಕ್ಕಾದ್ರೆ ಈಗ ನೋಡಿ ಇಲ್ಲಿ ಬಂದು ಹೋದ್ವಿ ಅಂದರೆ ಸಾಕಷ್ಟು ಅಲರ್ಟ್ ಆಗುತ್ತೆ ಮತ್ತು ಪೇಷಂಟ್ಸ್ಗೂ ಒಂದು ಸಮಾಧಾನ ತರುತ್ತೆ. ಇಲ್ಲಪ್ಪ ಬಂದಾರ ಆಧಾರ ನೋಡೋರು ಅನ್ನೋಂಥದ್ದಾಗುತ್ತೆ. ಡಾಕ್ಟರ್ಸ್ಗಳಿಗೂ ಅನಿಸುತ್ತೆ ನಾವು ಮಾಡಿದ ರೆಕಗ್ನೇಷನ್ ಒಂದು ಕಡೆ ಎಲ್ಲೇ ಸಿಗಬೇಕು ಅನ್ನೋಂಥದ್ದು ಇದ್ದೇ ಇರುತ್ತೆ. ಅವ್ರಿಗೆ ಒಂದು ಒಳ್ಳೇದು ಮಾಡಿದಾಗ ನಾವು ಬೆನ್ನು ತಟ್ಟಬೇಕು, ತಪ್ಪು ಮಾಡಿದಾಗ ಹೇಳುವಂಥದ್ದು ಕೂಡ ಎರಡೂ ಇರುತ್ತೆ. ಆ ಎರಡೂ ಕೆಲಸವನ್ನು ಮಾಡುವಂಥದ್ದು ಮಾಡಬೇಕು. ಸರ್ಕಾರ ಇದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಸಾಮಗ್ರಿಗಳು ಖರೀದಿಗೆ ಬೇಕಾಗುತ್ತೆ, ಏನೇನು ಬೇಕಾಗುತ್ತೆ, ಫಾಗಿಂಗ್ ಮಷೀನಿಗೆ ಸಾಕಷ್ಟು ಹಣದ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಫಾಗಿಂಗ್ ಮಿಷಿನ್ ತೊಗೊಳಕ್ಕೆ ಅದನ್ನು ಕೊರತೆಯನ್ನು ನೀಗಿಸ್ಬೇಕು. ಈಗ ಇಮಿಡಿಯೇಟಾಗಿ ನಾವು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಂಡು ಯಾವ್ಯಾವ ಕೆಲಸಕ್ಕೆ ಏನೇನು ಬೇಕಾಗಿತ್ತು ಫಂಡಿಂಗ್ ಮಾಡಿದ್ರು, ಅದೇ ರೀತಿ ಇವತ್ತು ಫಾಗಿಂಗ್ ಮಷೀನಿಗೆ ಇಮಿಡಿಯೇಟಾಗಿ ಈಗ 4-5 ವಾರ್ಡ್ ನಡು ಒಂದು ಫಾಗಿಂಗ್ ಮಷಿನ್ ಇದಾವಂತಾರೆ. ಪ್ರತಿಯೊಂದು ವಾರ್ಡಿಗೆ 1-2 ಫಾಗಿಂಗ್ ಮಷಿನ್ ಕೊಟ್ಟರೆ ಸೊಳ್ಳೆಗಳನ್ನು ನಾಶ ಮಾಡ್ಲಿಕ್ಕೂ ಸಾಧ್ಯ ಐತಿ. ಡೆಂಗ್ಯೂವನ್ನು ತಡೆಗಟ್ಟಕ್ಕೆ ಒಂದು ಕಡೆ ಅಧಿಕಾರಿಗಳು ಒಂದು ಕಡೆ ಮಾಡ್ತಾರೆ, ಎರಡನೇದು ಜನರು ಕೂಡ ಅಷ್ಟೇ ಜಾಗೃತವಾಗಿ ಮಾಡುವಂಥ ಕೆಲಸ ಆದರೆ ತಕ್ಷಣ ನಾವು ಡೆಂಗ್ಯೂವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ನಾವೆಲ್ಲರೂ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.